ನಟ ಶಂಕರ್ ನಾಗ್ ಸಾವಿನ ಸೀಕ್ರೆಟ್ ರಿವೀಲ್. ಆಟೋ ರಾಜ್ನ ಅಂತ್ಯಕ್ಕೆ ಕಾರಣ ಏನ್ ಗೊತ್ತಾ? 3 ದಶಕಗಳ ಬಳಿಕ ಶಂಕರ್ ನಾಗ್ ಸಾವು ಚರ್ಚೆ. ಸಿಹಿ ಕಹಿ ಚಂದ್ರು ಬಿಚ್ಚಿಟ್ರು ಸ್ಫೋಟಕ ಸತ್ಯ. ನಟ ಶಂಕರ್ ನಾಗ್ ಸಾವಿನ ಸೀಕ್ರೆಟ್ ರಿವೀಲ್. ಆಟೋ ರಾಜ್ನ ಅಂತ್ಯಕ್ಕೆ ಕಾರಣ ಏನ್ ಗೊತ್ತಾ? 3 ದಶಕಗಳ ಬಳಿಕ ಶಂಕರ್ ನಾಗ್ ಸಾವು ಮತ್ತೆ ಚರ್ಚೆ. ಸಿಹಿ ಕಹಿ ಚಂದ್ರು ಬಿಚ್ಚಿಟ್ರು ಸ್ಫೋಟಕ ಸತ್ಯ. ನನ್ನಿಂದಲೇ ಶಂಕರ್ ನಾಗ್ ಸಾವಾಯ್ತಾ ಅಂತ ಹೇಳಿ ಚಂದ್ರು ಕಳವಳ. ನಿಗೂಢ ರಾತ್ರಿ ಶಂಕರ್ ನಾಗ್ ನಟಿಸಿದ್ದಂತಹ ಕೊನೆ ಸಿನಿಮಾ ನಿಗೂಢ ರಾತ್ರಿ ಸಿನಿಮಾದಲ್ಲಿ ಸಿಹಿ ಕಹಿ ಚಂದ್ರು ಕೂಡ ನಟನೆಯನ್ನ ಮಾಡಿದ್ರು. ಶಂಕರ್ ನಾಗ್ ಅಪಘಾತದ ಹಿಂದಿನ ದಿನ ಸಿಹಿ ಕಹಿ ಜೊತೆಗೆ ಮಾತನಾಡಿದ್ರು. ಸಿಹಿ ಕಹಿ ಚಂದ್ರು ಶೂಟಿಂಗ್ ಅನ್ನ ಮುಗಿಸಿ ಮನೆಗೆ ತೆರಳೋ ವೇಳೆ ಶಂಕರ್ ಒಂದು ಮಾತನ್ನ ಹೇಳಿದ್ರಂತೆ. ಆ ಮಾತು ಶಂಕರ್ ನಾಗ್ ಅವರ ಕಟ್ಟ ಕಡೆಯ ಮಾತಾಗಿತ್ತಂತೆ. ಸಿಹಿ ಕಹಿ ಚಂದ್ರುಗೆ ಅರ್ಜೆಂಟ್ ಮನೆಗೆ ಹೋಗ್ಬೇಕಿತ್ತಂತೆ. ಶಂಕರ್ ನಾಗ್ ಜೊತೆ ಬೇಗ ಹೋಗ್ಬೇಕು ಅಂತ ಚಂದ್ರು ಮನವಿಯನ್ನ ಮಾಡ್ಕೊಂಡಿದ್ರಂತೆ. ಆಗ ಶಂಕರ್ ನಾಗ್ ಹೇಳಿರುವಂತಹ ಉತ್ತರ ಚಂದ್ರು ಅವರನ್ನ ಈಗ್ಲೂ ಕೂಡ ಕಾಡ್ತಾ ಇದೆಯಂತೆ. ಮನೆಗೆ ಬೇಗ ಹೋಗಬೇಕು, ಕೆಲಸ ಇವತ್ತಲ್ಲ ನಾಳೆ ಬೇಕಾದ್ರೂ ಮಾಡ್ಕೋಬಹುದು ಅಂತ ಹೇಳಿದ್ರಂತೆ. ಶಂಕರ್ ನಾಗ್ ಒಬ್ಬ ಮನುಷ್ಯತ್ವವನ್ನ ಇರುವಂತಹ ನಾಯಕ ಅಂತ ಹೇಳಿ ಸಿಹಿ ಕಹಿ ಚಂದ್ರು ಅವರು ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ. ಶಂಕರ್ ನಾಗ್ ಅವರ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಕಮ್ಮಿ ಅಂತ ಅನ್ಸುತ್ತೆ. ಶಂಕರ್ ನಾಗ್ ಮಾಡಿರುವಂತಹ ಸಿನಿಮಾ, ಡೈರೆಕ್ಟ್ ಮಾಡಿರುವಂತಹ ರೀತಿ ಇವೆಲ್ಲವೂ ಕೂಡ ಕರ್ನಾಟಕ ಅಲ್ಲ, ಇಡೀ ಪ್ರಪಂಚಕ್ಕೆ ಅದು ಮಾದರಿ. ಆಟೋ ರಾಜ ಅಂತಲೇ ಖ್ಯಾತಿಯನ್ನ ಪಡೆದಿರುವಂತಹ ಶಂಕರ್ ನಾಗ್ ಈಗಲೂ ಕೂಡ ಆಟೋ ಚಾಲಕರಿಗೆ ಫೇವ್ರೇಟ್. ಶಂಕರ್ ನಾಗ್ ಅಭಿನಯದ ಅಷ್ಟೂ ಸಿನಿಮಾಗಳನ್ನ ಅವರ ಅಭಿಮಾನಿಗಳು ನೋಡ್ತಾನು. ಹಾಗೆ ಶಂಕರ್ ನಾಗ್ ಈಗಲೂ ಕೂಡ ಇರಬಹುದಿತ್ತು ಅನ್ನುವ ಮಾತನ್ನು ಕೂಡ ಆಡ್ತಾ ಇರ್ತಾರೆ. ಶಂಕರ್ ನಾಗ್ ಸಾವು ನಿಜಕ್ಕೂ ಕೂಡ ಅವರ ಅಭಿಮಾನಿಗಳಿಗೆ ನಂಬೋಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ತುಂಬಲಾರದ ನಷ್ಟ, ಅದು ಕೂಡ ಕನ್ನಡ ಇಂಡಸ್ಟ್ರಿಗೆ. ಅವರ ಒಂದಿಷ್ಟು ಯೋಚನೆಯನ್ನ ಈಗಿನ ಜನರು ಕೂಡ ಮಾಡೋಕೆ ಸಾಧ್ಯವೇ ಇಲ್ಲ. ಈ ವಿಚಾರವಾಗಿ ಶಂಕರ್ ನಾಗ್ ಅವರ ಸಾವಿನ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಶಂಕರ್ ನಾಗ್ ಅವರ ಅತ್ಯಾಪ್ತ ಸಿಹಿ ಕಹಿ ಚಂದ್ರು ಅವರು ಒಂದಿಷ್ಟು ಮಾಹಿತಿಯನ್ನ, ಒಂದಿಷ್ಟು ಅದರ ಹಿಂದಿರುವಂತಹ ಸತ್ಯಗಳನ್ನ ಜನರಿಗೆ ತಲುಪುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿಹಿ ಕಹಿ ಚಂದ್ರು ಅವರು ನಿಗೂಢ ರಾತ್ರಿ ಎನ್ನುವಂತಹ ಸಿನಿಮಾಕ್ಕೆ ಶಂಕರ್ ನಾಗ್ ಅವರ ಜೊತೆಗೆ ಕೆಲಸ ಮಾಡಿದ್ರು. ನಿಗೂಢ ರಾತ್ರಿ ಅದೇ ಕಡೆ ಸಿನಿಮಾ, ಶಂಕರ್ ನಾಗ್ ಅವರದ್ದು ಕಡೆ ಸಿನಿಮಾ, ಅದೇ ಲಾಸ್ಟ್ ಮೂವಿ. ಅದೇ ಶಂಕರ್ ನಾಗ್ ಕಾರಿನಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸಾವನ್ನಪ್ತಾರೆ. ಅದರ ಹಿಂದೆ ಶಂಕರ್ ನಾಗ್ ಅವರ ಜೊತೆ ಸಿಹಿ ಕಹಿ ಚಂದ್ರು ಅವರು ಮಾತನಾಡಿದ್ರು. ಒಂದು ಸಂದರ್ಭದಲ್ಲಿ ಸಿಹಿ ಕಹಿ ಚಂದ್ರು ಅವರು ಹೇಳ್ಕೊಳ್ತಾರೆ ಏನು ಅಂತಂದ್ರೆ, ಶಂಕರ್ ನಾಗ್ ಅವರು ನನ್ನ ಜೊತೆ ತುಂಬಾ ಆಪ್ತ ರೀತಿಯಿಂದ ಇರ್ತಿದ್ರು, ಆಪ್ತರಾಗಿದ್ರು. ನನಗೆ ಶಂಕರ್ ನಾಗ್ ಅವರನ್ನ ಇನ್ನೂ ಕೂಡ ನೆನಪು ಮಾಡ್ಕೊಳ್ತೀನಿ ನಾನು. ಅವ್ರು ಹೇಳಿರುವಂತ ಆ ಒಂದು ಮಾತು ನನಗೂ ಕೂಡ ಇನ್ನೂ ಮನಸ್ಸಿನಲ್ಲಿ ಉಳಿದ್ಬಿಟ್ಟಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಮಾತು ಯಾವುದು?
ಸಿಹಿಕೈ ಚಂದ್ರ ಅವರು ಯಾವುದೋ ಅರ್ಜೆಂಟ್ ಕೆಲಸದಲ್ಲಿ ನಾನು ಮನೆಗೆ ಹೋಗಬೇಕು ಅಂತ ಕೇಳ್ಕೊಳ್ತಾರೆ. ಮನೆಗೆ ಹೋಗಬೇಕು ಅಂತ ಹೇಳಿದಾಗ ಶಂಕರ್ನಾಗ್ ಒಂದು ಮಾತು ಹೇಳ್ತಾರೆ, ಈಗ ಬೇಗ ಮನೆಗೆ ಹೋಗ್ಬೇಡಿ, ಕೆಲಸ ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದು, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಬೇಗ ಮನೆಗೆ ಹೋಗಿ ನಾಳೆ ಬೇಕಾದರೆ ಮತ್ತೆ ಮಾಡ್ಕೊಳ್ವ ಅಂತ ಹೇಳ್ತಾರಂತೆ. ನಾಳೆ ಮತ್ತೆ ಅವರಿಗೆ ಆಕ್ಸಿಡೆಂಟ್ ಆಗಿ ಅವರು ಸಾವನ್ನಪ್ಪುತ್ತಾರೆ ಶಂಕರ್ನಾಗ್ ಅವರು. ಇನ್ನೂ ಕೂಡ ಸಿಹಿ ಕಹಿ ಚಂದ್ರು ಅವರ ಮನಸ್ಸಿನಲ್ಲಿ ಶಂಕರ್ನಾಗ್ ಆಡಿರುವ ಲಾಸ್ಟ್ ಮಾತು, ಕೊನೆಯ ಮಾತು ಹಾಗೆ ಉಳ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ಏನು ಅಂತಂದ್ರೆ, ಶಂಕರ್ನಾಗ್ ಒಬ್ಬ ಮನುಷ್ಯತ್ವ ಇರುವಂತಹ ನಾಯಕ ನಟ ಅಂತ ಹೇಳ್ತಾರೆ. ಶಂಕರ್ನಾಗ್ ಮನುಷ್ಯತ್ವ ಇರುವ ನಾಯಕ ನಟ ಹೌದು, ಇದು ಇಡೀ ಸ್ಯಾಂಡಲ್ವುಡ್ಗೆ ಗೊತ್ತು. ಶಂಕರ್ನಾಗ್ ಅವರನ್ನ ಮೀರಿಸೋಕೆ ಶಂಕರ್ನಾಗ್ ಅವರು ಬಂದರೂ ಕೂಡ ಸಾಧ್ಯವಾಗೋದಿಲ್ಲ. ಆಟೋ ರಾಜ್ನ ಅಂತ್ಯಕ್ಕೆ ಕಾರಣ ನಾನೇ ಆಗ್ಬಿಟ್ನ ಅಂತ ಹೇಳಿ ಸಿಹಿ ಕಹಿ ಚಂದ್ರು ಅವರು ಅತ್ತಿದ್ದು ಉಂಟು, ಹೇಳ್ಕೊಂಡಿದ್ದು ಉಂಟು. ಈ ಒಂದು ಸ್ಫೋಟಕ ರಹಸ್ಯವನ್ನ ಸಿಹಿ ಕಹಿ ಚಂದ್ರು ಅವರು ಮಾತನಾಡ್ತಾ ಹೇಳ್ತಾರೆ. ಅವತ್ತು ಹೇಗಿತ್ತು ಅಂತಂದ್ರೆ, ಶಂಕರ್ನಾಗ್ ಅವರು ಸಾವನ್ನಪ್ಪಿರುವಂತಹ ವಿಚಾರ ಇಡೀ ಸ್ಯಾಂಡಲ್ವುಡ್ ಅನ್ನ ಒಂಥರ ಕತ್ತಲೆಯ ಲೋಕಕ್ಕೆ ತಳ್ಳಿಬಿಟ್ಟಿತ್ತು. ಹೇಗೆ, ಯಾಕೆ ಅಂತ ಯೋಚನೆ ಮಾಡೋಕ್ಕೂ ಮುಂಚೆ ಈ ಘಟನೆ ನಡೆದೋಗಿತ್ತು. ಆಗಿಂದ ಈಗವರೆಗೂ ಕೂಡ ಕನ್ನಡ ಅಂತಲ್ಲ, ಎಲ್ಲ ಇಂಡಸ್ಟ್ರಿಯವರು ಕೂಡ ಶಂಕರ್ನಾಗ್ ಅವರನ್ನ ನೆನೆಸ್ಕೊಳ್ತಾನೆ ಇರ್ತಾರೆ.